ಏಯ್ ಯಾವನ್ರಿ ನೀವು ಇಂಜಿನಿಯರ್ಗೆ ಕೆಲಸ ಕೊಟ್ಟವ್ರು ನಿಮಗೆ? ಏಯ್ ಯಾವನ್ರಿ ನೀವು ಇಂಜಿನಿಯರ್ಗೆ ಕೆಲಸ ಕೊಟ್ಟವ್ರು ನಿಮಗೆ? ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಯ್ಯ ನೀನು? ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಯ್ಯ ನೀನು? ಬರ್ಕೊಡೋದೊಂದು ಹೇಳೋದೊಂದು. ಅವರೆಲ್ಲ 3 ಲಕ್ಷ ಅಂತ ಹೇಳ್ತಾ ಇದ್ದಾರಲ್ರಿ. ಒಟ್ಟು 6,09,26,000 ಕರ್ನಾಟಕಕ್ಕೆ, 6 ಲಕ್ಷ ಚಿಲ್ಲರೆ ಆಂಧ್ರಕ್ಕೆ, 87,000 ತೆಲಂಗಾಣಕ್ಕೆ. ಕರೆಕ್ಟಾ? ಇಲ್ಲ, ನೀವು ಬೇರೆ ಹೇಳ್ತೀರಿ, ಇವ್ರು ಬರ್ಕೊಟ್ಟಿರೋದು ಬೇರೆ. ಅದಾಯ್ತಪ್ಪ. 16,38,000 ಎಕರೆನಲ್ಲಿ 9,26,000 ಕರ್ನಾಟಕಕ್ಕೆ. ಆಂಧ್ರಕ್ಕೆ ಎಷ್ಟು? ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಯ್ಯ ನೀನು? ನಿಮ್ಗೆ ಗೊತ್ತಿಲ್ಲ. ಅವ್ನು 3 ಲಕ್ಷ ಹೇಳ್ತಾನೆ. ಇಲ್ಲಪ್ಪ, ಅವರು ಜಾಸ್ತಿ ಬರ್ಕೊಟ್ಟವ್ರೆ ನನಗೆ. 6 ಲಕ್ಷ ಸಮಥಿಂಗ್ ಬರ್ತದೆ ಸರ್. ಆಂಧ್ರ ತೆಲಂಗಾಣ ಸೇರಿ 6 ಲಕ್ಷ ಬರ್ತದೆ ಸರ್. 9 ಲಕ್ಷ ನೀನು ಕೂತು ನೀನು 9,26,000 ಬರುತ್ತೆ ಸರ್. 9,26,000 ಕರ್ನಾಟಕ ಬರುತ್ತೆ ಸರ್. ಇದು ಯಾವುದು? ಇದು ಬಳ್ಳಾರಿ ಸೇರ್ಕೊಂಡು ಸರ್, ಎಲ್ಲ ಸೇರ್ಕೊಂಡು 9,26,000. ಇದು ಕರ್ನಾಟಕಕ್ಕೆ ಆಯ್ತು ರೀ. ಆಂಧ್ರಕ್ಕೆ ಎಷ್ಟಪ್ಪ? ಆಂಧ್ರಕ್ಕೆ ಎಷ್ಟು ರೀ? ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದು ರೀ. 9,26 12 ಲಕ್ಷ ಅಲ್ಲ, 16,38 ಹೇಳ್ತಾರೆ ಅವರು. ನೀವೊಂದು ಹೇಳ್ತೀರಿ, ಅವ್ರೊಂದು ಹೇಳ್ತೀರಿ. ಈಗ ಒಟ್ಟಿಗೆ ಕರ್ನಾಟಕಕ್ಕೆ, ನಾನು ಆಂಧ್ರಕ್ಕೆ ಚೆಕಪ್ ಮಾಡಿ ಹೇಳ್ತೀನಿ, 9,26,000 ಎಕರೆ. 2 ನಾಲೆಗಳಿಂದ ಎಡಗಂಡೆ, ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ 6 ಲಕ್ಷ, ಮತ್ತೆ ಬಲದಂಡೆ ನಾಲೆಯಲ್ಲಿ 3,26,000. ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ? ಯಾರು ರೈತರಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಎನಿವೆ, ಇದನ್ನ ಅಂಕಿಅಂಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತೀನಿ. ನನಗೆ ಓದಿದ ಜ್ಞಾಪಕ ನನಗೆ